ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಲಕ್ಷ್ಮಿ ಅನುಗ್ರಹಕ್ಕಾಗಿ ಬಹಳಷ್ಟು ವಿಡಿಯೋಗಳು, ಬಹಳಷ್ಟು ವಿಶೇಷಗಳು, ನಾನಂತಲ್ಲ ಬಹಳಷ್ಟು ಮಹನೀಯರು ಬಹಳಷ್ಟು ತಂತ್ರ ಪರಿಹಾರಗಳನ್ನ ಲಕ್ಷ್ಮಿಗೋಸ್ಕರ ಕೊಟ್ಟಿದ್ದಾರೆ. ಈ ಪರಿಹಾರ ಕ್ರಿಯೆ ನಾನಿವತ್ತು ಕೊಡ್ತಾ ಇದ್ದೀನಲ್ಲ, ಇದು ನಿಮ್ಮಿಂದ ಸಾಧ್ಯ ಇದೆಯಾ ಅಂತ ನೋಡಿ. ವರ್ಷಕ್ಕೊಂದ್ಸಲ ಮಾಡಿ, ಆಯ್ತಾ? ಪದೇ ಪದೇ ಮಾಡ್ತೀನಿ ಸರ್, ನಮ್ಮ ಹತ್ರ ನೀವು ಹೇಳಿದ ಪರಿಹಾರ ಈಸಿಯಾಗಿ ಮಾಡ್ಬೋದು ನಾವು ಅಂದ್ರೆ ಪದೇ ಪದೇ ಮಾಡಿ. ಆದ್ರೆ ಯಾವತ್ತಿನ ದಿನ ಮಾಡ್ಬೇಕಂದ್ರೆ ಆವತ್ತಿನ ದಿನ ಹಬ್ಬಗಳು ಇರಬೇಕು. ಹಬ್ಬ ಯಾವುದು ಬೇಕಾದ್ರೂ ಇರಲಿ, ಅವತ್ತಿನ ದಿವಸ ಸರಸ್ವತಿ ತಾಯಿಯ ಪೂಜೆ ಇರಲಿ, ನವರಾತ್ರಿಗಳು ನಡೀತಾ ಇರಲಿ, ದೀಪಾವಳಿ ಇರಲಿ, ಯುಗಾದಿ ಬಂದಿರಲಿ, ಸಂಕ್ರಾಂತಿ ಬಂದಿರಲಿ, ಏನೇ ಇರಲಿ, ಆವತ್ತಿನ ದಿನ ಈ ಪ್ರಯೋಗವನ್ನ ಮಾಡಬೇಕು. ಗೋಧಿ ಹಿಟ್ಟಿನ ಉಂಡೆಗಳನ್ನ ತಯಾರಿಸ್ಕೊಳ್ಳಿ. ಚಿಕ್ಕ ಚಿಕ್ಕದಾಗಿ ಗೋಲಿ ಗಾತ್ರದಲ್ಲಿ ಇರಲಿ. ಎಷ್ಟು ಗಾತ್ರ ಅಂದ್ರೆ ಗೋಲಿ ಗಾತ್ರದಲ್ಲಿ ಇರಲಿ. ಗೋಧಿ ಹಿಟ್ಟಿನ ಉಂಡೆಗಳೇ ಇರಬೇಕು. ಎಷ್ಟು ಇರಬೇಕು ಸರ್ ಅಂದ್ರೆ 7ರ ಮಗ್ಗಿನಲ್ಲಿ ಇರಬೇಕು. 7, 14, 7 3 21, 7 4 28. ಅರ್ಥ ಆಯ್ತಾ? ಮಗ್ಗಿ ಅಂದ್ರೆ ಈ ತರ ಏಳೆ ಮಾಡ್ಕೋತೀವಿ ಸರ್ ಅಂದ್ರೆ ಏಳೆ ಮಾಡ್ಕೊಳ್ಳಿ. ಅದರ ಮೇಲೆ ಬಂದ್ಬಿಟ್ಟು ಸ್ವಲ್ಪ ಕುಂಕುಮದ ಶಾಯಿ ರೀತಿಯಲ್ಲಿ ಕುಂಕುಮವನ್ನ ತಯಾರು ಮಾಡಿ ಇಟ್ಕೊಂಡು ದಾಳಿಂಬೆ ಕಡ್ಡಿಯಿಂದ ಪ್ರತಿಯೊಂದು ಹಿಟ್ಟಿನ ಗೋಲಿಯ ಮೇಲೆ ಶ್ರೀಂ, ತಾಯಿ ಮಹಾಲಕ್ಷ್ಮಿಯ ಬೀಜಾಕ್ಷರ ಶ್ರೀಂ ಅನ್ನುವಂಥದ್ದನ್ನ ಬರೀರಿ. ಪೆನ್ನು ತಗೋಬೇಡಿ, ದಾಳಿಂಬೆ ಕಡ್ಡಿ ತಗೊಳ್ಳಿ. ಕುಂಕುಮವನ್ನ ಶಾಯಿ ರೀತಿಯಲ್ಲಿ ಸ್ವಲ್ಪ ನೀರು ಇತ್ಯಾದಿಗಳನ್ನ ಬೆಳೆಸಿ ಸ್ವಲ್ಪ ಶಾಯಿ ರೀತಿಯಲ್ಲಿ ಮಾಡ್ಕೊಂಡು ಅದರಲ್ಲಿ ಅದ್ದಿ ಶ್ರೀಮ್ ಅಂತ ಬರೀರಿ. ಪೂರ್ತಿ ಪ್ರಮಾಣದಲ್ಲಿ ಕಾಣಿಸ್ಬೇಕು ಅಂತ ಏನಿಲ್ಲ. ಮತ್ತೊಂದು ಮಾತು ಹೇಳ್ತೀನಿ, ಇದ್ರ ಮೇಲೆ ಬರ್ದಾಗ ಇದು ಅಳಸು ಹೋಯ್ತಂದ್ರೆ ಏನ್ ಮಾಡ್ಬೇಕು ಅಂತ ಟೆನ್ಷನ್ ತಗೋಬೇಡಿ. ಅಳಸೋದ್ರು ಪರವಾಗಿಲ್ಲ, ನೀವು ಮಾಡೋ ಕೆಲಸವನ್ನ ಮಾಡಿ. ಅದಾದ ನಂತರ ಈ ಒಂದು ಗೋಧಿ ಹಿಟ್ಟನ್ನ ತಗೊಂಡೋಗಿ ಹತ್ರದಲ್ಲಿ ಕೆರೆ ಅಥವಾ ಕೊಳ ಎಲ್ಲಾದ್ರೂ ಇದ್ದು ಅದರಲ್ಲಿ ಮೀನುಗಳು ಇತ್ತು ಅಂತ ಹೇಳಿದ್ರೆ ಆ ಮೀನುಗಳಿಗೆ ತಿನ್ನೋದಿಕ್ಕೆ ಹಾಕ್ಬೇಕಾಗತ್ತೆ. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಹತ್ರದಲ್ಲಿ ಈ ಪ್ರಯೋಗ ಮಾಡೋಕ್ಕಾದರೆ ಮಾಡಿ. ವರ್ಷಕ್ಕೊಂದ್ಸಲ ಆದ್ರೂ ಈ ಪ್ರಯೋಗವನ್ನ ಮಾಡಿ ನೋಡಿ. ಸ್ವಲ್ಪ ದೂರಕ್ಕೆ ಹೋಗ್ತೀವಿ, ಅವತ್ತು ಒಂದು ದಿನ ತಾನೆ, ವರ್ಷಕ್ಕೊಂದ್ಸಲ ತಾನೆ, ಸ್ವಲ್ಪ ದೂರಕ್ಕೆ ಹೋಗಿ ನಾನು ಹಾಕ್ತೀನಿ, ನಮ್ಮ ಮನೆ ಹತ್ರ ಕೆರೆ ಇದೆ, ಅಲ್ಲಿ ಮೀನುಗಳಿದೆ, ಅಲ್ಲಿಗೆ ಬೇಕಾದ್ರೆ ನಾನು ಹಾಕ್ತೀನಿ ಅನ್ನೋರು ಹಾಕ್ಬೋದು. ಕೊಳ ಇದೆ, ಕಲ್ಯಾಣಿ ಇದೆ, ಅಲ್ಲಿ ಮೀನುಗಳಿದೆ, ಹಾಕ್ಬೋದು ನಾವು ಅಂದ್ರೆ ಹಾಕ್ಬೋದು. ಈ ಪ್ರಯೋಗವನ್ನ ಮಾಡಿ ನೋಡಿ. ಇವಾಗ ಗಣಪತಿ ಹಬ್ಬಕ್ಕೋ ದೀಪಾವಳಿಗೋ ಈ ಪ್ರಯೋಗ ಮಾಡ್ತಿರಲ್ವಾ, ನೆಕ್ಸ್ಟ್ ಗಣಪತಿ ಹಬ್ಬನೋ ದೀಪಾವಳಿ ಬಂದಾಗ ನಿಮಗೆ ನಿಜವಾಗ್ಲೂ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಲಕ್ಷ್ಮಿ ಯಾವ ಯಾವ ವಿಚಾರದಲ್ಲಿ ಬಂದಿದ್ದಾರೆ ಅಂತ. ಲಕ್ಷ್ಮಿ ಅಂದ್ರೆ ಬರೀ ಹಣವಲ್ಲ, ಅದನ್ನ ನೋಡ್ಕೊಳ್ಳಿ. ಲಕ್ಷ್ಮಿ ಅಂದ್ರೆ ನೆಮ್ಮದಿ, ಲಕ್ಷ್ಮಿ ಅಂದ್ರೆ ಸುಖ, ಲಕ್ಷ್ಮಿ ಅಂದ್ರೆ ಪ್ರಾಸ್ಪರಿಟಿ, ಲಕ್ಷ್ಮಿ ಅಂದ್ರೆ ಅದೃಷ್ಟ. ಲಕ್ಷ್ಮಿ ಅನ್ನೋದಕ್ಕೆ ಬಹಳಷ್ಟು ಡೆಫಿನೇಷನ್ ಇದೆ. ಲಕ್ಷ್ಮಿ ಅಂದ್ರೆ ವಿದ್ಯೆ, ಹೌದು. ಲಕ್ಷ್ಮಿ ಅಂದ್ರೆ ಸಂಸ್ಕಾರ, ಲಕ್ಷ್ಮಿ ಅಂದ್ರೆ ಗುಣ. ಸರ್, ಮಕ್ಕಳಲ್ಲಿ ಕೆಟ್ಟ ಗುಣಗಳಿತ್ತು, ನಾನು ಈ ಪ್ರಯೋಗ ಮಾಡಿದೆ, ನಮ್ಮ ಮಕ್ಕಳೆಲ್ಲ ಬಂದ್ಬಿಟ್ಟು ಚೇಂಜ್ ಆಗ್ಬಿಟ್ಟವ್ರೆ ಸರ್. ಆ ಕೆಟ್ಟ ಗುಣ ಬಿಡ್ತಾವ್ರೆ, ನಾನೆಲ್ಲ ತಪ್ಪು ಮಾಡಿದೆ, ಐ ಆಮ್ ಸಾರಿ ಅಂತ ಇದ್ದಾರೆ. ಕ್ಷಮೆನೇ ಕೇಳ್ದಿರೋರೆಲ್ಲ ಕ್ಷಮೆ ಕೇಳೋದಕ್ಕೆ ಪ್ರಾರಂಭ ಆಗಿದ್ದಾರೆ. ಗುಣ ನಡತೆ ಎಲ್ಲದರಲ್ಲೂ ಬದಲಾವಣೆ ಬಂದ್ಬಿಟ್ಟೈತೆ ನಮ್ಮ ಮನೆಯಲ್ಲಿ. ಇದು ಕೂಡ ನಡಿಬಹುದು. ಪ್ರತಿ ಸಲ ಏನಾಗುತ್ತೆ ಅಂದ್ರೆ ಲಕ್ಷ್ಮಿ ಅಂದ್ರೂ ಕೂಡ ಬರೀ ಹಣ ಹಣ ಹಣ, ಎಲ್ಲರೂ ದುಡ್ಡಿನ ಹಿಂದೆಗಡೆ ಯೋಚನೆ ಮಾಡ್ತಾ ಇರ್ತಾರೆ. ಹಣವಲ್ಲದ ಲಕ್ಷ್ಮಿ ಕೂಡ ಇದ್ದಾರೆ, ಆಯ್ತಾ? ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ಒಂದು ವಾತಾವರಣ, ಯಾವಾಗ ನೋಡಿದ್ರು ಕಿರಿಕು, ಯಾವಾಗ ನೋಡಿದ್ರು ಯಾರು ಅಳ್ತಾರೆ ಸರ್, ಯಾವ್ದಾದ್ರು ಒಂದು ಪೂಜೆ ಮಾಡೋದು ಏನಾದ್ರು ಒಂದು ಗಲಾಟೆ ಗದ್ದಲ, ಏನಾದ್ರು ಒಂದು ಜಗಳ ಸರ್, ಕನ್ಫರ್ಮ್ ಪೂಜೆ ಮುಗಿಸೋ ಸ್ವಲ್ಪ ಕನ್ಫರ್ಮ್ ಬರುತ್ತೆ. ಇಲ್ಲ, ಅದು ಹೋಗ್ಬಿಟ್ಟಿರ್ತದೆ. ಏನೋ ಮನೆಗೆ ಬಂದಾಗ ಏನೋ ಒಂಥರ ನೆಮ್ಮದಿ, ಮನೆಗೆ ಬರೋದಕ್ಕೆ ಇಷ್ಟ ಇಲ್ದಿದ್ದವರು ಇವಾಗ ಮನೆಗೆ ಬಂದು ಕೂತ್ಕೊಳ್ಳೋದು ನೋಡ್ತಾ ಇರ್ತಾರೆ. ಯಾಕಂದ್ರೆ ಮನೆಗೆ ಬಂದು ಕೂತಾಗ ಏನೋ ಒಂಥರ ನೆಮ್ಮದಿ, ಮನೆಗೆ ಬಂದ್ರೆ ಸಾಕು ಟೆನ್ಷನ್ ಅನ್ನೋದು ಇವಾಗ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅಲ್ಲೊಂದು ಪಾಸಿಟಿವ್ ಒಂದು ವೈಬ್ರೇಷನ್ ಬರೋದಕ್ಕೆ ಸ್ಟಾರ್ಟ್ ಆಗಿರ್ತದೆ. ಸೊ ಲಕ್ಷ್ಮಿ ಅನುಗ್ರಹ ಅಂದ್ರೂ ಕೂಡಲೇ ಬರೀ ಹಣ ಬರ್ತಾ ಇದೆ ಅಂತ ತಿಳ್ಕೋಬೇಡಿ. ಲಕ್ಷ್ಮಿ ಅನುಗ್ರಹ ಅಂದ್ರೆ ಬಹಳಷ್ಟು ವಿಚಾರಗಳಲ್ಲಿ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬಂದೇ ಬರ್ತದೆ. ವರ್ಷಕ್ಕೊಂದ್ಸಲ ಹಬ್ಬ ಹರಿದಿನಗಳಲ್ಲಿ ಇದನ್ನ ಮಾಡಿ. ಸರ್, ಪ್ರತಿ ಸಲ ಮಾಡ್ತೀವಿ, ನಮ್ಗೆ ಅದು ಆಗುತ್ತೆ ಸರ್, ಹತ್ರದಲ್ಲೇ ಇದೆ ಅಂದ್ರೆ ಪ್ರತಿ ಹಬ್ಬದಲ್ಲಿ ಮಾತ್ರ ಮಾಡ್ಬೇಕು. ಶನಿವಾರ ಹಬ್ಬ ಬಂದ್ರೂ ಪರವಾಗಿಲ್ಲ, ಭಾನುವಾರ ಬಂದ್ರೂ ಪರವಾಗಿಲ್ಲ, ವಾರ ದಯವಿಟ್ಟು ನೋಡ್ಬೇಡಿ. ಈ ಪ್ರಯೋಗವನ್ನ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಲಕ್ಷ್ಮಿ ಯಾವ ರೂಪದಲ್ಲಿ ಬರ್ತಾರೋ ಗೊತ್ತಿಲ್ಲ, ಸ್ವಾಗತ ಮಾಡೋದಕ್ಕೆ ನೀವು ತಯಾರಾಗಿರಿ. ಎಲ್ರಿಗೂ ಒಳ್ಳೇದಾಗ್ಲಿ.